ಭಾಳ ಜನಕ್ಕೆ ಚಿಕನ್ ಬಿರಿಯಾನಿ ಹೇಗೆ ಮಾಡ್ಬೋದು ಅಂತೇಳಿ ಎಲ್ಲರಿಗೂ ಒಂದು ಐಡಿಯಾ ಇರುತ್ತೆ. ಆದರೆ ಮಟನ್ ಬಿರಿಯಾನಿ ಅಂದಿದ ತಕ್ಷಣ ಅವರಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟನ್ ಬಿರಿಯಾನಿ ಮಾಡ್ಬೋದಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೇನೋ ಅಂದ್ಕೊಳ್ತಾರೆ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಇವತ್ತು ಮಟನ್ ಬಿರಿಯಾನಿಯನ್ನು ಹೇಗೆ ಈಸಿಯಾಗಿ ಪ್ರೆಷರ್ ಕುಕ್ಕರಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳಲಾಗುತ್ತೆ. ಓಕೆ, ಹಾಗಾದರೆ ಮಾನ್ಯ ಕಿಚನ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಮತ್ತೆ ಕತ್ತಡ ಶುರು ಮಾಡೋಣ ಬನ್ನಿ. ಮಟನ್ ಬಿರಿಯಾನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ, ಹಾಗೆ ಪುದೀನ, ಈಗ ಇಲ್ಲಿ ನೋಡ್ಬೋದು ನೀವು ಬಿರಿಯಾನಿ ಎಲೆ, ಲವಂಗ, ಏಲಕ್ಕಿ, ಕರಿಮೆಣಸು ಹಾಗೂ ಚಕ್ಕೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಉದ್ದಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀವಿ, ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಒಂದು 5 ಈರುಳ್ಳಿ ಆದರೆ ಸಾಕಾಗುತ್ತೆ, ಟೊಮೊಟೊ ಒಂದು 3 ಟೊಮೊಟೊ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಮಟನ್ ಬಿರಿಯಾನಿ ಮಾಡುವ ವಿಧಾನ ನೋಡೋಣ. ಗ್ಯಾಸನ್ನು ಆನ್ ಮಾಡಿಕೊಂಡು ಅದರ ಮೇಲ್ಗಡೆ ಪ್ರೆಷರ್ ಕುಕ್ಕರನ್ನು ಇಡ್ತಾ ಇದ್ದೀವಿ. ಈಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಬೇಕು ಅದರಲ್ಲಿ. ಫಸ್ಟಿಗೆ ತುಪ್ಪ ಪ್ಲಸ್ ನಾವು ಇಲ್ಲಿ ಎಣ್ಣೆ ಬಳಸ್ತಾ ಇದ್ದೀವಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ಸ್ವಲ್ಪ ತುಪ್ಪ ಹಾಕೋದ್ರಿಂದ ಬಿರಿಯಾನಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಿಮಗೆ ಇದು ತುಪ್ಪ ಬೇಡ ಅಂತಂದರೆ ಎಣ್ಣೆಯಲ್ಲೇ ಮಾಡ್ಕೋಬೋದು. ಈಗ ನಾವೆಲ್ಲ ಮಸಾಲೆ ಹೇಳಿದ್ವಲ್ಲ, ಆ ಮಸಾಲೆ ಎಲ್ಲವನ್ನು ಹಾಕ್ತಾ ಇದ್ದೇವೆ ತುಪ್ಪ ಮತ್ತು ಎಣ್ಣೆಯಲ್ಲಿ. ಸ್ವಲ್ಪ ಬಿಸಿ ಆದ ನಂತರ ಜೀರಿಗೆ, ಸ್ವಲ್ಪ ಸೋಂಪನ್ನು ಹಾಕ್ತಾ ಇದ್ದೀವಿ. ಅದಾದ ನಂತರ ಈಗ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಂಥ ಈರುಳ್ಳಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಸ್ವಲ್ಪ ಬೇಯಿಸಬೇಕಾಗುತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಕುಕ್ಕರ್ ಮುಚ್ಚಳ ಇರುತ್ತಲ್ಲ, ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ. ಮುಚ್ಚಿದ್ಬಿಟ್ಟು ಒಂದು 5 ನಿಮಿಷದವರೆಗೆ ಕುಕ್ ಮಾಡಿ. ಈಗ ನೋಡಿ, ಕುಕ್ ಮಾಡಿದ ನಂತರ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಈರುಳ್ಳಿ ಕಾಣ್ತಾ ಇದೆಯಲ್ಲ, ಇಷ್ಟು ಸ್ವಲ್ಪ ಕಲರ್ ಬರಬೇಕಾಗತ್ತೆ ಅದು. ಈಗ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇವೆ. ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಈಗ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಈಗ 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ಎಲ್ಲ ಪುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಟೊಮೊಟೊ ಹಾಕ್ತಾ ಇದ್ದೀವಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಟೊಮೊಟೊನ ಹಾಕ್ತಾ ಇದ್ದೀವಿ. ಈಗ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕೆಲ್ಲ ಮಿಕ್ಸ್ ಆಗೋ ಥರ. ಇದು ಸ್ವಲ್ಪ ಬೇಯಬೇಕಾಗತ್ತೆ. ಈಗ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಖಾರವನ್ನು ಹಾಕ್ತಾ ಇದ್ದೇವೆ. ಖಾರ ಮತ್ತು ಅರಿಶಿಣ ಹಾಕಿದ್ವಲ್ಲ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ನಮ್ಮದು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಕುಕ್ ಮಾಡಬೇಕು. ಕುಕ್ ಮಾಡಿದ ನಂತರ ನಾವು ಮಟನ್ ಇರ್ತದಲ್ಲ, ಮಟನ್ನೆಲ್ಲ ತೊಳ್ಕೊಂಡು ಚೆನ್ನಾಗಿ ಈಗ ಹಾಕಬೇಕಾಗತ್ತೆ. ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕಂದ್ರೆ ನಾವು ಇವೆಲ್ಲ ಮಾಡಿದ್ವಲ್ಲ, ಈರುಳ್ಳಿ, ಟೊಮೊಟೊ, ಹಾಗೆ ನಾವು ಸ್ಪೈಸಸ್ ಎಲ್ಲ ಹಾಕಿದ್ವಲ್ಲ, ಅವೆಲ್ಲ ಚೆನ್ನಾಗಿ ನಮ್ಮ ಮಟನ್ಗೆ ಹತ್ಕೊಳ್ಬೇಕು. ಈಗ ಮುಚ್ಚಳವನ್ನು ಮುಚ್ಚಿ ಒಂದು 3ರಿಂದ 4 ನಿಮಿಷ ಕುದಿಸೋಕೆ ಬಿಡಬೇಕು. ಅದನ್ನು ಒಂದು 3 ನಿಮಿಷ ಬೇಯಿಸಿದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಈಗ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಈಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೇವೆ.
ಎಲ್ಲ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು 5ರಿಂದ 6 ವಿಸಿಲ್ ಬರೋವರೆಗೆ ನಾವು ಮಟನನ್ನು ಬೇಯಿಸಬೇಕಾಗತ್ತೆ. ಈಗ ಇಲ್ಲಿ ನೋಡ್ಬೋದು 5 ವಿಸಿಲ್ ಮಾಡಿದ್ದೇವೆ, 5 ವಿಸಿಲ್ ಹಾಕ್ಸಿದ್ದೇವೆ. 5 ವಿಸಿಲ್ ಹಾಕ್ಸಿದ ನಂತರ ಸ್ವಲ್ಪ ಮಟನ್ ಚೆನ್ನಾಗಿ ಬೆಂದಿದೆ. ಇದು ನೀವು ನೋಡ್ಬೋದು. ಒಂದು ಪೀಸ್ನ ತೊಗೊಂಡು ಚೆಕ್ ಮಾಡ್ಕೋಬೋದು. ಮತ್ತು ಈಗ ಗ್ಯಾಸ್ನ ಆನ್ ಮಾಡ್ಕೊಳ್ತಾ ಇದ್ದೀವಿ. ಗ್ಯಾಸ್ನ ಆನ್ ಮಾಡಿಕೊಂಡು ಆಲ್ರೆಡಿ ನಾವು ರೈಸ್ನ ತೊಳೆದ್ಬಿಟ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಲ್ಲ, ಆ ರೈಸ್ನ ಹಾಕ್ತಾಯಿದ್ದೀನಿ. ಈಗ ನೀರು ಹೇಗೆ ಹಾಕಬೇಕಪ್ಪ ಅಂತಂದರೆ, ನಾವು 1 ಗ್ಲಾಸ್ ರೈಸ್ ತೊಗೊಂಡಿದ್ರೆ ಅದಕ್ಕೆ 2 ಗ್ಲಾಸ್ ನೀರು ಹಾಕಬೇಕಾಗತ್ತೆ. ಈಗ ನಾವು ಇಲ್ಲಿ 1 ಚಮ್ಮಿನಷ್ಟು ತೊಗೊಂಡಿದ್ದೇವೆ ರೈಸ್ನ, ಅದಕ್ಕಾಗಿ 2 ಚಮ್ಮಿನಷ್ಟು ನೀರು ಹಾಕ್ತಾಯಿದ್ದೇವೆ. ವಾಟರ್ ಬಂದ್ಬಿಟ್ಟು ಯಾವಾಗಲೂ 1:2 ಮೆಥಡಲ್ಲಿ ಇರಬೇಕು ಬಿರಿಯಾನಿಗೆ. ಈಗ ಮತ್ತೆ ಕೊನೆಯಲ್ಲಿ ಎಲ್ಲ ನೋಡ್ಕೊಂಬಿಟ್ಟು ಉಪ್ಪು ಸ್ವಲ್ಪ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈಗ ಮೇಲ್ಗಡೆ ಈಗ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೇವೆ. ಆಲ್ರೆಡಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕೊತ್ತಂಬರಿನ, ಹಾಗೆಯೇ ಪುದೀನ, ನಂತರ ಹಸಿಮೆಣಸಿನಕಾಯಿ, ಹಾಗೂ ಕೊನೆಯಲ್ಲಿ ನಾವು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಹಿಂಡಬೇಕಾಗತ್ತೆ. ನಿಂಬೆಹಣ್ಣು ಹಿಂಡೋದ್ರಿಂದ ರೈಸ್ ಬಂದ್ಬಿಟ್ಟು ಒಂದಕ್ಕೊಂದು ಹತ್ಕೊಳ್ಳಲ್ಲ, ಅಂದರೆ ಚೆನ್ನಾಗಿ ಬರುತ್ತೆ ಮತ್ತು ರೈಸು. ಈಗ ನೋಡಿ ಈ ಥರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು 2 ವಿಸಿಲ್ ಆಗೋದಕ್ಕೆ ಬಿಡಬೇಕು. ಈಗ 2 ವಿಸಿಲ್ ಆಯಿತು ನಮ್ಮಲ್ಲಿಲ್ಲ. ಈಗ ಇಡ್ಬೋದು, ನೀವು ನೋಡ್ಬೋದು ಸ್ನೇಹಿತರೆ. ಈಗ 2 ವಿಸಿಲ್ ಆಗಿದೆ. 2 ವಿಸಿಲ್ ಆದ ನಂತರ ನಾವು ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಈಗ ಇಲ್ಲಿ ನೋಡ್ಬೋದು ಅತ್ಯಂತ ರುಚಿಕರವಾಗಿ ಹಾಗೂ ಟೇಸ್ಟಿಯಾಗಿ ಇರುವಂತಹ ಮಟನ್ ಬಿರಿಯಾನಿ ರೆಡಿಯಾಗಿದೆ. ನೋಡ್ದಿರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಮಟನ್ ಬಿರಿಯಾನಿ ಅಂತ ಹೇಳ್ಬಿಟ್ಟು. ನೋಡಿ ಚೆನ್ನಾಗಿ ಕುಕ್ ಆಗಿದೆ ರೈಸ್ ಹಾಗೂ ಮಟನ್. ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ವಿಡಿಯೋದಲ್ಲಿ. ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ತಪ್ಪದೆ ಈ ಡಿಶನ್ನು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಅದರ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡುವುದರ ಮೂಲಕ ನಾವು ಮುಂದೆ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ಗಳಿಗೆ ಬರುತ್ತವೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.